ಗದಗ್ನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಮಾತನಾಡುತ್ತಿದ್ದಾರೆ, ನೋಡೋಣ. ಉಪಸ್ಥಿತಿರ್ತಕ್ಕಂಥ ಎಲ್ಲ ಪೂಜ್ಯರಿಗೆ ನಮಸ್ಕರಿಸಿ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಮಾಜಿ ಸಚಿವರು, ನಿಮ್ಮೆಲ್ಲರ ಜನಪ್ರಿಯ ಶಾಸಕರು ಆದಂಥ ಶ್ರೀ ಅಪ್ಪಾಜಿ ಸಿ.ಎಸ್. ನಾಡಗೌಡ ಅವರೇ, ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಸಚಿವರಾದಂಥ ಡಾಕ್ಟರ್ ಎಂ.ಬಿ. ಪಾಟೀಲ್ ಅವರೇ, ಇನ್ನೊಬ್ಬರು ಸಚಿವರಾದಂಥ ಶಿವಾನಂದ ಎಸ್ ಪಾಟೀಲ್ ಅವರೇ, ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಶಾಸಕರಾದಂಥ ಶ್ರೀ ಯಶವಂತರಾಯಗೌಡ ವಿ ಪಾಟೀಲ್ ಅವರೇ, ಮೇಲ್ಮನೆಯ ಸದಸ್ಯರಾದಂಥ ಪ್ರಕಾಶ್ ರಾಥೋಡ್ ಅವರೇ, ಶಾಸಕರಾದಂಥ ಶ್ರೀ ವಿಠಲ್ ದೋಂಡಿಬಾ ಕಟಕದೋಂಡ ಅವರೇ, ಅಶೋಕ್ ಮನಗೋಳಿ ಅವರೇ, ಮಾಜಿ ಶಾಸಕರುಗಳೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ, ಇಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ, ತಾಯಂದಿರೇ, ಯುವಕ ಮಿತ್ರರೇ, ಸುದ್ದಿ ಮಾಧ್ಯಮದ ಎಲ್ಲ ಗೆಳೆಯರೇ, ಇವತ್ತು ಮುದ್ದೇಬಿಹಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆ ಮಾಡತಕ್ಕಂಥ, ಲೋಕಾರ್ಪಣೆ ಮಾಡತಕ್ಕಂಥ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದೇವೆ. ಸುಮಾರು 227 ಕೋಟಿ ರೂಪಾಯಿಗಳು, 227 ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕಾರ್ಯಕ್ರಮಗಳು, ಸುಮಾರು 98 ಕೋಟಿ ರೂಪಾಯಿಗಳು ಲೋಕಾರ್ಪಣೆ, 128 ಕೋಟಿ ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಕೆಲವರು ಟೀಕೆ ಮಾಡ್ತಾರೆ, ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಹಣ ಇಲ್ಲ, ಇದು ಸುಳ್ಳು ಅಂತಕ್ಕಂಥದ್ದನ್ನ ಮುದ್ದೇಬಿಹಾಳ ವಿಧಾನಸಭಾ ಕ್ಷೇತ್ರದಲ್ಲಿ ನಾಡಗೌಡ ಅವರು ತೋರಿಸಿದ್ದಾರೆ. ಯಾಕೆ ದುಡ್ಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತಂದ್ರೆ, ಜನರನ್ನ ತಪ್ಪು ದಾರಿಗೆ ಎಳಿಲಿಕ್ಕೋಸ್ಕರ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ 5 ಗ್ಯಾರಂಟಿಗಳನ್ನು ಕೊಟ್ಬಿಟ್ರು. ಈ 5 ಗ್ಯಾರಂಟಿಗಳನ್ನು ಕೊಟ್ಟದ್ರಿಂದ ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಹಣ ಇಲ್ಲ. ಇದು ಅಪ್ಪಟ ಸುಳ್ಳು.
ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಹಣ ಇಲ್ಲದೆ ಹೋದರೆ ಈಗ 227 ಕೋಟಿ ರೂಪಾಯಿ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡೆಲ್ಲಿಂದ ಬಂತು ಅಲ್ವಾ? ಇದರ ಅರ್ಥ ಏನು ಅಂತಂದ್ರೆ ಬಿಜೆಪಿಯವರು ಸುಳ್ಳು ಹೇಳ್ತಾ ಇದ್ದಾರೆ ಅಲ್ವಾ? ಬಿಜೆಪಿಯವರು ಸುಳ್ಳು ಹೇಳ್ತಾ ಇದ್ದಾರೆ. ಇವತ್ತು ಅನೇಕ ಇಲಾಖೆಗಳಲ್ಲಿ ಸಮಾಜ ಕಲ್ಯಾಣ ಇಲಾಖೆ, ಲೋಕೋಪಯೋಗಿ ಇಲಾಖೆ, ಕೌಶಲ್ಯಾಭಿವೃದ್ಧಿ ಇಲಾಖೆ, ಕರ್ನಾಟಕ ನಗರ ನೀರು ಸರಬರಾಜು ಮಂಡಳಿ, ಕೃಷಿ ಮಾರಾಟ ಇಲಾಖೆ, ಉನ್ನತ ಶಿಕ್ಷಣ ಇಲಾಖೆ, ಹೀಗೆ ಅನೇಕ ಇಲಾಖೆಗಳ ಅಭಿವೃದ್ಧಿ ಕೆಲಸಗಳಿಗೆ ಇವತ್ತು ಚಾಲನೆಯನ್ನು ಕೊಟ್ಟಿದ್ದೇವೆ. ನಾಡಗೌಡರು ಎಲ್ಲ ಕೆಲಸಗಳು ಆಗಲಿಕ್ಕೆ ಕಾರಣಕರ್ತರು ಅವರೇ. ಇದಕ್ಕೆ ಈ ಕೆಲಸಗಳಾಗಲಿಕ್ಕೆ ನಮ್ಮ ಹತ್ರ ಬಂದು ಸರ್ಕಾರದಲ್ಲಿ ಒಪ್ಪಿಗೆಯನ್ನು ಪಡೆದು ಈ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ನೀವೆಲ್ಲರೂ ಕೂಡ ನಾಡಗೌಡರು ಭಾಷಣ ಕೇಳಿದ್ದೀರಿ. ಅವರು ಬಹಳ ಸುದೀರ್ಘವಾಗಿ ಅನೇಕ ವಿಚಾರಗಳನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ. ನಾಡಗೌಡರು ಒಬ್ಬ ಸಭ್ಯ ರಾಜಕಾರಣಿ, ಮತ್ತೆ ಬಹಳ ಬಿಜಾಪುರ ಜಿಲ್ಲೆಯಲ್ಲಿ ಒಬ್ಬ ಹಿರಿಯ ರಾಜಕಾರಣಿ ಅಂತಕ್ಕಂಥದ್ದನ್ನು ತಾವೆಲ್ಲ ತಿಳ್ಕೊಂಡಿದ್ದೀರಿ. ಅವರು ಮಂತ್ರಿ ಆಗಲಿಕ್ಕೆ ಎಲ್ಲ ಯೋಗ್ಯತೆಗಳು ಕೂಡ ಇದ್ದು, ಆದರೆ ನಾವು ಮಂತ್ರಿಗಳನ್ನು 15% ಜಾಸ್ತಿ ಮಾಡಾಗಿಲ್ಲ. 15% ಮಾತ್ರ ಮಾಡಬೇಕು. 224 ಜನರಲ್ಲಿ 34 ಜನ ಮಂತ್ರಿಗಳನ್ನು ಮಾತ್ರ ಮಾಡಬೇಕು ಕಾನೂನು ಪ್ರಕಾರ. ಹಾಗಾಗಿ ಅವರಿಗೆ ಅರ್ಹತೆ ಇದ್ರೂ ಕೂಡ ಮಂತ್ರಿ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದಕ್ಕೆ ಅವರಿಗೆ ಒಂದು ಚೇರ್ಮನ್ ಗಿರಿಯನ್ನು ನಾವು ಕೊಟ್ಟಿದ್ದೀವಿ. ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಕಂಪನಿಗೆ ಅವರನ್ನು ಚೇರ್ಮನ್ ಮಾಡಿದ್ದೀವಿ. ಅದು ಅವರ ಯೋಗ್ಯತೆಗೆ ನಾವು ಕೊಟ್ಟಿದ್ದೀವಿ ಅಂತ ಅಲ್ಲ, ಅವರನ್ನು ಪಕ್ಷ ಗುರುತಿಸಿದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾಡಗೌಡರು ಬಹಳ ಅನುಭವ ಇರ್ತಕ್ಕಂಥ ರಾಜಕಾರಣಿ. ಅನೇಕ ಸಾರಿ ಸರ್ಕಾರಕ್ಕೆ ಸಲಹೆ ಸೂಚನೆಗಳನ್ನು ಕೂಡ ಕೊಡ್ತಾರೆ. ಆಡಳಿತ ಜನಪರವಾಗಿರಬೇಕಾದ್ರೆ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತ ಮಾಡ್ತಾರೆ. ಸೊ ಅಂಥವ್ರ ಕ್ಷೇತ್ರದಲ್ಲಿ ಇವತ್ತು ನನಗೆ ಕರೆದು ಈ ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ಕೊಡ್ತಕ್ಕಂಥ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದಾರೆ. ನಾನು ಅವರಿಗೆ ಮತ್ತು ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾನು ಬಂದಿದ್ದೆ ಇಲ್ಲಿಗೆ. ಮತದಾನಕ್ಕಿಂತ ಮುಂಚಿತವಾಗಿ ಪ್ರಜಾಧ್ವನಿ ಕಾರ್ಯಕ್ರಮದಲ್ಲಿ ಬಂದಿದ್ದೆ. ಮಾರ್ಚ್ ನಮ್ಮ ಲಾಯರು ಡೇಟು ಜ್ಞಾಪಕ ಇಟ್ಕೊಂಡಿದ್ದಾರೆ. ಮಾರ್ಚ್ ತಿಂಗಳು 22 ಮಾರ್ಚ್ 22ನೇ ತಾರೀಕು ಬಂದಿದ್ದೆ. ನಾನು ಆಗ ಎಲ್ಲ ಮತದಾರರಲ್ಲಿ ಮನವಿಯನ್ನು ಮಾಡಿದ್ದೆ, ನಾಡಗೌಡರವರನ್ನು ಗೆಲ್ಲಿಸಿ, ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಿ, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ನಾವು ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತೇವೆ, ಬದಲಾವಣೆಯನ್ನು ತರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ,
ಬಡವರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಮಹಿಳೆಯರು, ರೈತರು ಇವ್ರ ಪರವಾಗಿ ಕಾರ್ಯಕ್ರಮಗಳನ್ನು ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದು. ಆ ಸಂದರ್ಭದಲ್ಲಿ ನಾವು 5 ಗ್ಯಾರಂಟಿಗಳನ್ನು ಕೊಡ್ತೇವೆ ಅಂತ ಹೇಳಿದ್ದು. 5 ಗ್ಯಾರಂಟಿಗಳನ್ನು ಕೊಡ್ತೇವೆ ಅಂತ ಹೇಳಿದ್ದು. ಆ 5 ಗ್ಯಾರಂಟಿಗಳಲ್ಲಿ ಶಕ್ತಿ ಯೋಜನೆ ಅಂತಕ್ಕಂಥದ್ದು ಮಹಿಳೆಯರಿಗೆ ಸಹಾಯ ಮಾಡ್ತಕ್ಕಂಥ ಯೋಜನೆ. ಅದು ಶಕ್ತಿ ಯೋಜನೆ. ಆಮೇಲೆ ಗೃಹ ಲಕ್ಷ್ಮಿ ಅಂತಕ್ಕಂಥ ಯೋಜನೆಯನ್ನು ಕೂಡ ಹೇಳಿದ್ದು. ಗೃಹ ಲಕ್ಷ್ಮಿ, ಗೃಹ ಜ್ಯೋತಿ ಕಾರ್ಯಕ್ರಮವನ್ನು ಕೂಡ ಹೇಳಿದ್ದು. ಮತ್ತು ಅನ್ನಭಾಗ್ಯ ಕಾರ್ಯಕ್ರಮ ಘೋಷಣೆ ಮಾಡಿದ್ದು. ಯುವ ನಿಧಿ ಕಾರ್ಯಕ್ರಮವನ್ನು ಕೂಡ ಘೋಷಣೆ ಮಾಡಿದ್ದು. ನಾವು ಅಧಿಕಾರಕ್ಕೆ ಬಂದು 8 ತಿಂಗಳಾಯಿತು. 8 ತಿಂಗಳಾಯಿತು. ನಾವು ಈ ರಾಜ್ಯದ ಜನರಿಗೆ ಭರವಸೆಯನ್ನು ಕೊಟ್ಟಿದ್ದದ್ದು, ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಈ 5 ಗ್ಯಾರಂಟಿಗಳನ್ನು ಈಡೇರಿಸ್ತೇವೆ ಅಂತಕ್ಕಂಥ ಮಾತುಗಳನ್ನು ಕೊಟ್ಟಿದ್ದು. ಇವತ್ತು ಅದರಂತೆ ಎಲ್ಲ 5 ಗ್ಯಾರಂಟಿಗಳನ್ನು ಕೂಡ ಜಾರಿಗೊಳಿಸಿದ್ದೇವೆ ಅಂತಕ್ಕಂಥದ್ದನ್ನು ಇವತ್ತು ನಮ್ಮ ಸರ್ಕಾರದ ಪರವಾಗಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. 5 ಗ್ಯಾರಂಟಿಗಳು ಕೂಡ ಜಾರಿಗೆ ಕೊಟ್ಟಿದ್ದೇವೆ. 8 ತಿಂಗಳೊಳಗಡೆ 5 ಗ್ಯಾರಂಟಿಗಳನ್ನು ಕೊಟ್ಟು ಜಾರಿ ಕೊಟ್ಟು ನುಡಿದಂತೆ ನಡೆದಿದ್ದೇವೆ. ನುಡಿದಂತೆ ನಡೆದಿದ್ದೇವೆ. ಹಿಂದೆನೂ ಕೂಡ 2008ರಿಂದ 13ರಿಂದ 18ರವರೆಗೆ ನಾನು ಮುಖ್ಯಮಂತ್ರಿ ಆಗಿರುವಾಗ 165 ಭರವಸೆಗಳನ್ನು ಕೊಟ್ಟಿದ್ದು. ಆ 165 ಭರವಸೆಗಳಲ್ಲಿ 158 ಭರವಸೆಗಳನ್ನು ಈಡೇರಿಸಿತು. 158 ಭರವಸೆಗಳನ್ನು ಈಡೇರಿಸಿತು. ಅದರ ಜೊತೆಗೆ ಭರವಸೆ ಕೊಡದೇ ಇರತಕ್ಕಂಥ ಸುಮಾರು 25ರಿಂದ 30 ಕಾರ್ಯಕ್ರಮಗಳನ್ನು ಕೂಡ ಜಾರಿಗೆ ಕೊಟ್ಟ. 25-30 ಕಾರ್ಯಕ್ರಮಗಳನ್ನು ಕೊಟ್ಟ. ಸುಮಾರು 98% ಕಾರ್ಯಕ್ರಮಗಳನ್ನು ಜಾರಿ ಮಾಡಿದ್ದೇವೆ. ನಾವು ನುಡಿದಂತೆ ನಡೆದಿದ್ದೀವೋ ಇಲ್ಲ? ಬಸವಾದಿ ಶರಣರನ್ನು ನಾವು ಹೇಳ್ತೀವಿ. ಏನಂತ ಹೇಳ್ತೀವಿ? ನುಡಿದಂತೆ ನಡೆದವರು. ಏನು ಜನರಿಗೆ ಮಾತು ಕೊಡ್ತಾರೆ ಆ ಮಾತಿನಂತೆ ನಡ್ಕೊಳ್ತಕ್ಕಂಥದ್ದು. ತಮ್ಮ ಬದುಕಿನಲ್ಲಿ ನುಡಿದಂತೆ ನಡೆದಂಥವರು ಬಸವಾದಿ ಶರಣರು ಅಂತಕ್ಕಂಥದ್ದನ್ನು ಇವತ್ತು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಪೂಜ್ಯ ಸ್ವಾಮೀಜಿಯವರೆಲ್ಲ ನನಗೆ ಒಂದು ಅಭಿನಂದನಾ ಪತ್ರವನ್ನು ಕೊಟ್ಟಿದ್ದಾರೆ. ಕಾರಣ ಯಾಕಪ್ಪ ಅಂತಂದರೆ, ಬಸವಣ್ಣವರನ್ನು ಸಾಂಸ್ಕೃತಿಕ ನಾಯಕ ಅಂತೇಳಿ ಸರ್ಕಾರ ತೀರ್ಮಾನ ಮಾಡಿದೆ, ಅದನ್ನು ಘೋಷಣೆ ಮಾಡಿದೆ ಅಂತಕ್ಕಂಥ ಕಾರಣಕ್ಕೋಸ್ಕರವಾಗಿ ನನಗೆ ಅಭಿನಂದನಾ ಪತ್ರವನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ಎಲ್ಲ ಸ್ವಾಮೀಜಿಯವರಿಗೆ ನಾನು ಕೃತಜ್ಞತೆಗಳನ್ನು ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಬಸವಾದಿ ಶರಣರ ಅನುಯಾಯಿ, ಬಸವಣ್ಣವರ ಅನುಯಾಯಿ. ಯಾಕಂತಂದರೆ ನಾನು ಒಂದು ಹಿಂದುಳಿದ ಜಾತಿಯಿಂದ ಬಂದಂಥವನು. ನಮ್ಮ ಸಮಾಜದಲ್ಲಿ ಹಿಂದುಳಿದವರು ಮುಂದುವರೆದವರು ಅಂತೇಳಿ ನಿರ್ಮಾಣ ಆಗಬೇಕಾದ್ರೆ, ಮೇಲ್ವರ್ಗ ಕೆಳವರ್ಗ ಅಂತೇಳಿ ನಿರ್ಮಾಣ ಆಗಬೇಕಾದ್ರೆ, ಸಮಾಜದಲ್ಲಿ ಅಸಮಾನತೆ ನಿರ್ಮಾಣ ಆಗಬೇಕಾದ್ರೆ ನಮ್ಮ ಜಾತಿ ವ್ಯವಸ್ಥೆ ಕಾರಣ ಅಂತಕ್ಕಂಥದ್ದನ್ನು ತಿಳ್ಕೋಬೇಕಾಗ್ತದೆ.
ಜಾತಿ ವ್ಯವಸ್ಥೆ ಕಾರಣ. ಜಾತಿ ವ್ಯವಸ್ಥೆಯ ಪರಿಣಾಮವಾಗಿ ಸಾಮಾಜಿಕವಾಗಿ ಅಸಮಾನತೆ, ಆರ್ಥಿಕವಾಗಿ ಅಸಮಾನತೆ. ಜಾತಿಯ ವ್ಯವಸ್ಥೆಯ ಕಾರಣಕ್ಕೋಸ್ಕರ ಬಹುಸಂಖ್ಯಾತ ಜನರು ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದರು. ಯಾರಿಗೆ ಅವಕಾಶಗಳು ಸಿಕ್ತು, ಯಾರಿಗೆ ವಿದ್ಯೆ ಕಲಿತಕ್ಕಂಥ ಅವಕಾಶ ಇತ್ತು, ಅವರೆಲ್ಲರೂ ಕೂಡ ವಿದ್ಯೆ ಕಲಿತರು, ಮೇಲ್ವರ್ಗದವರು ಅಂತೇಳಿ ಗುರುತಿಸ್ಕೊಂಡ್ರು. ಹಾಗಾಗಿ ಅವ್ರಿಗೆ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಸವಲತ್ತುಗಳನ್ನು ಅನುಭವಿಸ್ತಕ್ಕಂಥ ಅವಕಾಶ. ಯಾರು ಕಾಯಕ ಮಾಡ್ತಾ ಇದ್ರು, ಕಾಯಕ ಮಾಡೋರು, ಅದಕ್ಕೆ ಬಸವಾದಿ ಶರಣರು ಕಾಯಕವೇ ಕೈಲಾಸ ಅಂತ ಹೇಳಿದ್ರು. ಯಾವ ಕಾಯಕನೂ ಕೂಡ ಕೀಳುವಲ್ಲ, ಮೇಲುವಲ್ಲ, ಕಾಯಕದ ಮೂಲಕನೇ ನೀವು ಕೈಲಾಸ ಕಾಣಬೇಕು ಅಂತ ಹೇಳಿದ್ರು. ಕಾಯಕ ಮಾಡೋರು ಉತ್ಪಾದಕರು ಎಲ್ಲರೂ ಕೂಡ. ಬಸವಾದಿ ಶರಣರು ಏನು ಹೇಳಿದ್ರು ಅಂತಂದ್ರೆ, ಕಾಯಕ ಮಾಡದೇನೆ ಬದುಕಬಾರದು, ಕಾಯಕ ಮಾಡೇ ಬದುಕಬೇಕು, ಕಾಯಕ ಮಾಡೇ ಊಟ ಮಾಡಬೇಕು. ಸಮಾಜದಲ್ಲಿ ಅಸಮಾನತೆ ಸಮಾಜದಲ್ಲಿ ಏನಾಗಿತ್ತು ಅಂತಂದ್ರೆ, ಕಾಯಕ ಮಾಡೋರು ಯಾರೋ, ಉತ್ಪಾದನೆ ಮಾಡೋರು ಯಾರೋ, ಅದನ್ನು ಅನುಭವಿಸೋರು ಇನ್ಯಾರೋ. ಇದು ಆಗಬಾರ್ದು ಸಮಾಜದಲ್ಲಿ. ಹಾಗಾಗಿ ನಾವು ಅಸಮಾನತೆಯನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಬಡವರು, ಶ್ರೀಮಂತರು, ಮೇಲುವರ್ಗ, ಕೆಳವರ್ಗ ಇವನ್ನೆಲ್ಲ ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಇವೆಲ್ಲ ಬದಲಾವಣೆಯಾಗಿ ಸಮಾಜ ನಿರ್ಮಾಣ ಆಗಬೇಕು ಅಂತಕ್ಕಂಥ ಕನಸನ್ನು ಬಸವಾದಿ ಶರಣರು ಕಂಡಿದ್ದರು. ಅದಕ್ಕಾಗಿ ಇಡೀ ಜೀವನದ ಉದ್ದಕ್ಕೆ ವಚನ ಸಾಹಿತ್ಯದ ಮೂಲಕ ಬದಲಾವಣೆಯನ್ನು ತರಲಿಕ್ಕೆ ಪ್ರಯತ್ನವನ್ನು ಮಾಡಿದರು. ಆದರೆ ಬದಲಾವಣೆ ಪೂರ್ಣ ಆಗೋದ್ರೊಳಗಡೆ ಆ ವಚನ ಸಾಹಿತ್ಯದ ಚಳುವಳಿ ಇತ್ತಲ್ಲ, ಆ ಚಳುವಳಿ ತೀವ್ರಗೊಳ್ತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ಅಡ್ಡಗಾಲ ಆಗ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ರು. ಅದರಿಂದ ಬದಲಾವಣೆ ಆಗಿಲ್ಲ. 850 ವರ್ಷಗಳ ಹಿಂದೆ ಬಸವಾದಿ ಶರಣರು ಹೇಳಿದ್ರು, ಇವ ನಾರವ ಇವ ನಾರವ ಇವ ನಾರವ ಎಂದು ಎನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ, ನಿನ್ನ ಮನೆಯ ಮಗನೆಂದೆನಿಸಯ್ಯ, ಕೂಡಲ ಸಂಗಮ ದೇವ. ಆಗಿದೆಯಾ ಅದು? ಎಲ್ಲರೂ ನಮ್ಮವರು ನಮ್ಮವರು ಅಂತಾರ. ಅದಾಗಬೇಕಲ್ಲ, ಎಲ್ಲರೂ ನಮ್ಮವರು ಆಗಬೇಕಲ್ಲ. ಅದು ಆಗಲಿಲ್ಲ. ಇನ್ನ ಕಾರಣ ಯಾಕಪ್ಪ ಅಂತಂದ್ರೆ, ನಮ್ಮ ಜಾತಿ ವ್ಯವಸ್ಥೆ ಇದೆಯಲ್ಲ, ಸಾಮಾಜಿಕ ವ್ಯವಸ್ಥೆ ಚಲನೆ ಇಲ್ಲ, ಜೆಟ್ಟುಗಟ್ಟಿಬಿಟ್ಟಿದೆ. ಯಾವ ಸಾಮಾಜಿಕ ವ್ಯವಸ್ಥೆಗೆ ಆರ್ಥಿಕ ಸಾಮಾಜಿಕ ಚಟುವಟಿಕೆಗಳಿರಲ್ಲ, ಆ ಸಾಮಾಜಿಕ ವ್ಯವಸ್ಥೆ ಅದು ಜಡ್ಡುಗಟ್ಟಿರ್ತದೆ, ಚಲನರಹಿತವಾಗಿರ್ತದೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ನಮ್ಮ ಜಾತಿ ವ್ಯವಸ್ಥೆ ಎಷ್ಟು ಮಟ್ಟಿಗೆ ಬೇರ್ ಬಿಟ್ಬಿಟ್ಟಿದೆ ಅಂತಂದ್ರೆ ಆರ್ಥಿಕ ಸಾಮಾಜಿಕ ಚಲನೆ ವಲನಗಳಿಲ್ಲದೇನೆ ಅದು ಅಷ್ಟು ಸುಲಭವಾಗಿ ಅದನ್ನು ಕಿತ್ತಾಕ್ಲಿಕ್ಕೆ ಸಾಧ್ಯ ಆಗದೆ ಇರತಕ್ಕಂಥ ಪರಿಸ್ಥಿತಿ ಸಮಾಜದಲ್ಲಿ ನಿರ್ಮಾಣ ಆಗಿದೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಒಂದು ನನ್ನ ಅನುಭವನ. ನಾನು ವಿದ್ಯಾರ್ಥಿಯಾಗಿದ್ದಾಗ ಸೇದ ಬಾವಿಗೆ ನೀರು ಸೇದಕ್ಕೆ ಹೋಯ್ತಿದ್ದೆ. ಬಿಂದಿಗೆ ತಗೊಂಡೋಗಿ ನೀರು ಸೇದೋದು. ಆ ಬಾವಿನಲ್ಲಿ ಕಸ ಎಲ್ಲ ಬಿದ್ದಿರ್ತಿತ್ತು, ಆ ಗುಬ್ಬಚ್ಚಿಗಳೆಲ್ಲ ಕಸ ಎಲ್ಲ ಹಾಕ್ತಿತ್ತು. ಆ ಕಸ ದೂರ ಆಗಲಿಕ್ಕೆ ಬಿಂದಿಗೆನ ಮೇಲೆ ಕೆಳಗೆ ಮಾಡಿ ಆ ಕಸ ದೂರ ಆದಮೇಲೆ ನೀರು ತಗೊಳ್ತಾ ಇದ್ದ. ಆ ನೀರು ತಗೊಂಡು ಸ್ವಲ್ಪ ಒತ್ತಾದ ತಕ್ಷಣ ಮತ್ತೆ ಕಸ ಸೇರ್ಕೊಬಿಡೋದು. ನಮ್ಮ ಸಮಾಜ ಸುಧಾರಣೆ ಆ ಥರ ಆಗೋಗ್ಬಿಟ್ಟದೆ. ಗೊತ್ತಾಯ್ತಾ ನಿಮಗೆ?
ಗೊತ್ತಾಯ್ತೇನ್ರಿ? ಹೆಣ್ಮಕ್ಳು ಕೂತ್ಕೊಳ್ರಮ್ಮ, ನಿಮ್ಗೋಸ್ಕರನೇ ನಾವು ಸಭೆ ಕರೆದಿರೋ, ಕೂತ್ಕೊಳ್ಳಿ. ನಮ್ಮ ಸಮಾಜದ ವ್ಯವಸ್ಥೆ ಏನು ಅಂತಂದ್ರೆ, ಆ ಬಿಂದಿಗೆ ಮೇಲೆ ಕೆಳಗೆ ಮಾಡಿದಾಗ ಹಿಂಗೆ ಹೋಗೋದು ಕಸ, ಮತ್ತೆ ಹೋಗಿ ಬಂದು ಸೇರ್ಕೊಂಡ್ಬಿಡೋದು. ಸಮಾಜ ಸುಧಾರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗೆಲ್ಲ ಸ್ವಲ್ಪ ಬದಲಾವಣೆ ಆಗೋದು, ಮತ್ತೆ ಬದಲಾವಣೆ ಆಗದೆ ಇರ್ತಕ್ಕಂಥ. ಸೊ ಇದು ಇವತ್ತು ನಮ್ಮ ಸಮಾಜದಲ್ಲಿ ಕಾರಣ ಯಾಕಪ್ಪ ಅಂತಂದರೆ, ನಮ್ಮ ಸಾಮಾಜಿಕ ವ್ಯವಸ್ಥೆ ಚಲನರಹಿತವಾಗಿರೋದ್ರಿಂದ ಈ ಥರ ಆಗ್ತದೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ತಾರೆ. ಅದಕ್ಕೆ ಬಸವಾದಿ ಶರಣರು ಈ ಸಮಾಜ ಬದಲಾವಣೆಯನ್ನು ಮಾಡಿ ಎಲ್ಲರೂ ಮನುಷ್ಯರಾಗಿ ಬಾಳ್ಬೇಕಪ್ಪ, ಮನುಷ್ಯರಾಗಿ ಬಾಳಬೇಕು. ಅಂಧಶ್ರದ್ಧೆಗಳಿರಬಾರ್ದು, ಮೌಢ್ಯಗಳಿರಬಾರ್ದು. ಕರ್ಮ ಸಿದ್ಧಾಂತವನ್ನು ಸಂಪೂರ್ಣವಾಗಿ ಯಾರು ತಿರಸ್ಕರಿಸಿದ್ರೆ ಅದು ಬಸವಾದಿ ಶರಣರು ಅಂತಕ್ಕಂಥದ್ದನ್ನು ತಿಳ್ಕೋಬೇಕು. ಕರ್ಮ ಸಿದ್ಧಾಂತ, ನೀನು ಯಾಕಪ್ಪ ಬಡವನಾಗಿದೆಯಾ, ನೀನು ಯಾಕೆ ಅವಿದ್ಯಾವಂತನಾಗಿದೆಯಾ, ನಿನಗೆ ಯಾಕೆ ಹೊಟ್ಟೆಗಿಲ್ಲ ಅಂತಂದರೆ, ನಾನು ಹಿಂದಿನ ಜನ್ಮದಲ್ಲಿ ಪಾಪದ ಕೆಲಸ ಮಾಡಿಬಿಟ್ಟಿದ್ದೆ, ಅದಕ್ಕೋಸ್ಕರವಾಗಿ ಹಿಂಗೆ ಹುಟ್ಟುಬಿಟ್ಟಿದ್ದೀನಿ. ಇದು ಹೇಳ್ಕೊಟ್ಟವ್ರು ಯಾರು? ಪಟ್ಟಭದ್ರಹಿತಾಸಕ್ತರು. ಯಾಕೆ ಹಿಂಗೆ ಹುಟ್ಟಿದ್ಯಾ? ಅವನು ಯಾಕೆ ಶ್ರೀಮಂತ ಆಗಿದ್ದಾನೆ? ಅವನು ಹಿಂದಿನ ಜನ್ಮದಲ್ಲಿ ಪುಣ್ಯ ಮಾಡಿದ್ದ, ಅದಕ್ಕೋಸ್ಕರ ಅವ ಹಿಂಗೆ ಹುಟ್ಟುಬಿಟ್ಟಿದ್ದಾನೆ, ಶ್ರೀಮಂತ ಆಗ್ಬಿಟ್ಟಿದ್ದಾನೆ. ಆಮೇಲೆ ನೀನು ಯಾಕೆ ಅವಿದ್ಯಾವಂತನಾದೆ? ನಾನು ಹಣೆಯಲ್ಲಿ ಬರೆದು ಬಿಟ್ಟಿತ್ತಪ್ಪ, ಏನು ಮಾಡೋಕ್ಕಾಗುತ್ತೆ? ಹಣೆಯಲ್ಲಿ ಬರೆಯಕ್ಕೆ ಬಂದನ ದೇವರು. ಬಸವಾದಿ ಶರಣರು ಇದನ್ನೆಲ್ಲ ತಿರಸ್ಕಾರ ಮಾಡಿದ್ರು. ನಾವು ತಿಳ್ಕೋಬೇಕು, ಬಸವಾದಿ ಶರಣರು ಯಾವತ್ತೂ ಕೂಡ ಕಂದಾಚಾರಗಳನ್ನು, ಮೌಢ್ಯಗಳನ್ನು, ಕರ್ಮ ಸಿದ್ಧಾಂತವನ್ನು ಒಪ್ಪಿರಲಿಲ್ಲ. ನಾವು ಬಸವಣ್ಣನವರನ್ನು ಪೂಜೆ ಮಾಡ್ತೀವಿ ಅನ್ನೋದಾದರೆ ಮೊದಲು ಬಸವಾದಿ ಶರಣರ ವಚನಗಳನ್ನು ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿ, ಬಸವಾದಿ ಶರಣರ ವಚನಗಳನ್ನು ಪಾಲನೆ ಮಾಡದೆ ಹೋದರೆ ಈ ಸಮಾಜ ಯಾವತ್ತೂ ಕೂಡ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಕೂಡ ಮನುಷ್ಯರಾಗಲಿಕ್ಕೆ ಸಾಧ್ಯ ಇಲ್ಲ. ಬಸವಾದಿ ಶರಣರು ಹೇಳಿದಂಥ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರನೇ ಬಸವಣ್ಣವರು ಅನುಭವ ಮಂಟಪವನ್ನು ಮಾಡಿ ತಳ ಸಮುದಾಯದ ಜನರಿಗೆ ಅನುಭವ ಮಂಟಪದಲ್ಲಿ ಭಾಗಿಯಾಗ್ತಕ್ಕಂಥ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ರು. ಮೇಲ್ವರ್ಗದವ್ರಿಗೆಲ್ಲ ಬಸವಾದಿ ಶರಣರು ಚಳುವಳಿ ಮಾಡಿದ್ದು, ತಳ ಸಮುದಾಯದ ಜನ ಇದ್ದಾರಲ್ಲ, ಆ ಜನರ ಕಲ್ಯಾಣಕ್ಕೋಸ್ಕರವಾಗಿ ಮಾಡಿದಂಥದ್ದು. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಹಾಗಾಗಿ ಅದಕ್ಕೋಸ್ಕರ ನಾನು ಬಸವಣ್ಣವ್ರ ಬಗ್ಗೆ ಅಪಾರವಾದಂಥ ಗೌರವವನ್ನು ಇಟ್ಕೊಂಡಿದ್ದೇನೆ. ಬಸವಾದಿ ಶರಣರು ಹೇಳಿದಂಥ ವಿಚಾರಗಳಲ್ಲಿ ನಡೀತಕ್ಕಂಥ ಕೆಲಸವನ್ನು ಮಾಡಿದ್ದೇನೆ. ಅದಕ್ಕೆ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣವರ ಭಾವಚಿತ್ರ ಇರಬೇಕು, ಬಸವಣ್ಣವರ ತತ್ವಾದರ್ಶಗಳು ಜನರಿಗೆ ತಿಳಿಬೇಕು ಅಂತೇಳಿ ಮಾಡಿದ್ದು. ನಾನು ಕೂಡ ಪ್ರಮಾಣ ವಚನ ತಗೊಂಡದ್ದು 2013ರಲ್ಲಿ ಬಸವ ಜಯಂತಿಯ ದಿನನೇ. ಆ ಕಾರಣಕ್ಕೋಸ್ಕರ ನನಗೆ ಸ್ವಾಮೀಜಿಯವರೆಲ್ಲ ಬಂದಿದ್ರು, ಇಳಕಲ್ ಸ್ವಾಮೀಜಿನೂ ಕೂಡ ಬಂದಿದ್ರು. ಬಸವಣ್ಣವರನ್ನ ಸಾಂಸ್ಕೃತಿಕ ನಾಯಕ ಅಂತೇಳಿ ಘೋಷಣೆ ಮಾಡಬೇಕು ಅಂತೇಳಿ, ಇದು ಭಾಳ ಸುಲಭದ ಕೆಲಸ, ಮಾಡೋಣ ಅಂತೇಳಿ ಹೇಳಿದೆ. ಮುಂದಿನ ಕ್ಯಾಬಿನೆಟ್ನಲ್ಲಿ ತಗೊಬಂದು ಇದನ್ನು ಮಾಡ್ತೀವಿ ಅಂತ ಹೇಳಿ ಕೊನೆಗೆ ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಅಂತ ಮಾಡಿದ್ದೀವಿ. ಹಿಂದೆ ಯಾರು ಕೂಡ ಮಾಡಿರಲಿಲ್ಲ. ಬಸವಣ್ಣ ಹೆಸರು ಹೇಳ್ತಾರೆ ಅಷ್ಟೇ, ಬಸವಣ್ಣವ್ರ ವಚನ ಹೇಳ್ತಾರೆ ಅಷ್ಟೇ, ಆದರೆ ಯಾರು ಪ್ರಯತ್ನ ಮಾಡೋಕ್ಕೆ ಹೋಗಿರಲಿಲ್ಲ.
ನಮ್ಮ ಸರ್ಕಾರ ಮಾಡಿದೆ. ಅದು ಆಷಾಢಭೂತಿಗೋಸ್ಕರ ಅಥವಾ ಆಷಾಢಭೂತಿತನ ಅಲ್ಲ, ಅಥವಾ ರಾಜಕೀಯಕ್ಕೋಸ್ಕರ ಮಾಡಿರ್ತಕ್ಕಂಥದ್ದು ಅಲ್ಲ. ನಾವು ಬಸವಾದಿ ಶರಣರ ತತ್ವ ಆದರ್ಶಗಳಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ಅವು ಜಾರಿಯಾದಾಗ ಮಾತ್ರ ಸಮಾಜದಲ್ಲಿ ಬದಲಾವಣೆಯನ್ನು ಕಂಡು ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ಈ ಗ್ಯಾರಂಟಿಗಳು ಕೂಡ ಇವತ್ತು ನಾವು ಮಾಡಿದ್ದೀವಲ್ಲ, ಎಲ್ಲ ಜಾತಿಯ ಎಲ್ಲ ಧರ್ಮದ ಜನರು, ಒಂದು ಜಾತಿಯವರಲ್ಲ ಅಥವಾ ಒಂದು ಪಕ್ಷದವರಲ್ಲ. ಬರೀ ಕಾಂಗ್ರೆಸ್ ಪಕ್ಷದವರು ಇದ್ದಾರ? ಬಸ್ನಲ್ಲೆಲ್ಲ ಇವತ್ತು 142 ಕೋಟಿ ಮಹಿಳೆಯರು, 142 ಕೋಟಿ ಮಹಿಳೆಯರು ಜೂನ್ 11ನೇ ತಾರೀಕಿನಿಂದ ಇವತ್ತಿನವರೆಗೆ ಫ್ರೀಯಾಗಿ ಸರ್ಕಾರಿ ಬಸ್ಗಳಲ್ಲಿ ತಿರುಗಾಡಿದ್ದಾರೆ ಟಿಕೆಟ್ ಕೊಡದೆ ಅಂತಂದ್ರೆ ಅದು ಒಂದು ಜಾತಿ ಮಹಿಳೆಯರಿದ್ದಾರ, ಒಂದು ಧರ್ಮದವರು ಇದ್ದಾರ? ಎಲ್ಲ ಜಾತಿಯವರು ಇದ್ದಾರೆ, ಎಲ್ಲ ಪಕ್ಷದವರು ಇದ್ದಾರೆ, ಎಲ್ಲ ಧರ್ಮದವರು ಇದ್ದಾರೆ. ಜಾತಿರಹಿತವಾಗಿ ಎಲ್ಲರಿಗೂ ಕೂಡ ಇವತ್ತು ಹೆಣ್ಣುಮಕ್ಕಳಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಎಲ್ಲ ಹೆಣ್ಮಕ್ಳು ಫ್ರೀಯಾಗಿ ಬಸ್ನಲ್ಲಿ ತಿರುಗಾಡ್ತಕ್ಕಂಥ ಕಾರ್ಯಕ್ರಮವನ್ನು ಜಾರಿಗೆ ತಗೊಂಡ್ಬಂದಿದೆ. ಇದೇ ಶಕ್ತಿ ಯೋಜನೆ. ಶಕ್ತಿ ಯೋಜನೆ ಅವರು ಟಿಕೆಟ್ ತಗೊಳ್ಳಿಕ್ಕೆ ಖರ್ಚು ಮಾಡ್ತಿದ್ದಾರಲ್ಲ ಹಣ, ಅದು ಉಳಿತಾಯ ಆಗ್ತದೆ. ಆ ಹಣ ಉಳಿತಾಯ ಆಗ್ತದೆ. ಜೊತೆಗೆ ಗೃಹಲಕ್ಷ್ಮಿ ಅಂತಕ್ಕಂಥ ಇವತ್ತು 1,17,00,000 ಹೆಣ್ಣುಮಕ್ಕಳಿಗೆ, 1,17,00,000 ಹೆಣ್ಣುಮಕ್ಕಳಿಗೆ, ಮನೆ ಯಜಮಾನಿಯರಿಗೆ ತಿಂಗಳಿಗೆ 2,000 ರೂಪಾಯಿ, ತಿಂಗಳಿಗೆ 2,000 ರೂಪಾಯಿ. ಏನರಮ್ಮ ಹಿಂದೆ ಯಾವಲ್ಲಾರು ಸರ್ಕಾರ ಕೊಟ್ಟಿತ್ತಾ? ಯಾವ್ದಾದ್ರು ಸರ್ಕಾರ ಕೊಟ್ಟಿತ್ತಾ? ಯಾಕಂತಂದ್ರೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಹೆಚ್ಚಾಗಬೇಕು. ಇವತ್ತಿನ ಬೆಲೆ ಏರಿಕೆ ಪರಿಸ್ಥಿತಿನಲ್ಲಿ ನಿರುದ್ಯೋಗದ ಸಮಸ್ಯೆ ಇವತ್ತು ಹೆಚ್ಚಾಗಿರ್ತಕ್ಕಂಥ ಸಂದರ್ಭದಲ್ಲಿ ಜೀವನ ಮಾಡಬೇಕಲ್ಲ. ಅದಕ್ಕೋಸ್ಕರ ಯಾರು ಬಡವರಿದ್ದಾರೆ, ಎಲ್ಲ ಸಮಾಜದ ಬಡವರು, ಆ ಬಡವರ ಕೈನಲ್ಲಿ ಹಣ ಸಿಕ್ಕಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ 2,000 ರೂಪಾಯಿಗಳನ್ನು ಪ್ರತಿ ಹೆಣ್ಮಗಳಿಗೆ ಕೊಡ್ತಾ ಇದ್ದೀವಿ. ಮನೆ ಯಜಮಾನಿಗೆ 1,17,00,000 1,17,00,000 ಮಹಿಳೆಯರಿಗೆ ಕೊಡ್ತಾ ಇದ್ದೀವಿ. 2,000 ರೂಪಾಯಿ ಉಳಿತು, 2,000 ರೂಪಾಯಿ ಸಿಕ್ತು ತಿಂಗಳಿಗೆ. ಜೊತೆಗೆ ಗೃಹ ಜ್ಯೋತಿ ಕಾರ್ಯಕ್ರಮ 1,61,00,000 1,61,00,000 ಗ್ರಾಹಕರಿಗೆ 200 ಯೂನಿಟ್ ವರೆಗೆ ಬಿಲ್ ಕಟ್ಟಾಗಿಲ್ಲ, ದುಡ್ಡು ಕೊಡಾಗಿಲ್ಲ, ಬಿಲ್ಗೆ ಅವ್ರಿಗೆ ಬಿಲ್ ದುಡ್ಡು ಇಲ್ಲದೆ ರೀತಿಯಲ್ಲಿ ಕೊಡ್ತೀವಿ. 200 ಯೂನಿಟ್ ವರೆಗೆ ವಿದ್ಯುತ್ ಶಕ್ತಿ ಮನೆಯಲ್ಲಿ ಬಳಸ್ತಾರಲ್ಲ, ಅದಕ್ಕೆ 200 ಯೂನಿಟ್ ವರೆಗೆ ಫ್ರೀಯಾಗಿ ಕೊಡ್ತೀವಿ. ಆಮೇಲೆ ನಾನು ಅನ್ನಭಾಗ್ಯ ಕಾರ್ಯಕ್ರಮ, ಯಾರು ಕೂಡ ಬಡವರು ಹಸಿದು ಮಲಗಬಾರದು, ಶ್ರೀಮಂತರು ಮಾತ್ರ ಹೊಟ್ಟೆ ತುಂಬಿಸ್ಕೋಬಾರದು, ಬಡವರು ಹೊಟ್ಟೆನೂ ಕೂಡ ತುಂಬಬೇಕು. ಕರ್ನಾಟಕದಲ್ಲಿ ಹಸಿವು ಮುಕ್ತ ರಾಜ್ಯ ಆಗಬೇಕು ಅಂತೇಳಿ ಹಿಂದೆ 7 kg ಅಕ್ಕಿಯನ್ನು ಫ್ರೀಯಾಗಿ ಕೊಡ್ತಾ ಇದ್ದೆ. ಆಮೇಲೆ ಬಂದಂಥ ಸರ್ಕಾರ, ಬಿಜೆಪಿ ಸರ್ಕಾರ 5 kg ಇಳಿಸ್ಬಿಟ್ರು. ಆ 5 kg ಜೊತೆಗೆ ಇನ್ನೂ 5 kg ಕೊಡ್ತೀವಿ ಅಂತೇಳಿ ಚುನಾವಣಾ ಪೂರ್ವದಲ್ಲಿ ಹೇಳಿದ್ದು. ಅದಕ್ಕೋಸ್ಕರ ಇವತ್ತು ಕೇಂದ್ರ ಸರ್ಕಾರದವರು ಅಕ್ಕಿ ಕೊಡಲ್ಲ ಅಂತಂದ್ಬಿಟ್ರು ನಮಗೆ. FCIನವರು, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಅಕ್ಕಿ ಕೊಡಲ್ಲ ಅಂತ ಹೇಳ್ಬಿಟ್ರು. ಅದಕ್ಕೆ ನಾನೇನು ಮಾಡಿದೆ,
1 ಕೆಜಿ ಅಕ್ಕಿಗೆ 34 ರೂಪಾಯಿನಂತೆ, 170 ರೂಪಾಯಿ 5 ಕೆಜಿಗೆ ಪ್ರತಿ ಒಬ್ಬರಿಗೆ. 1,28,00,000 ಕುಟುಂಬಗಳಿಗೆ, 1,28,00,000 ಕುಟುಂಬಗಳಿಗೆ ಇವತ್ತು 170 ರೂಪಾಯಿಯನ್ನ ಅವರ ಅಕೌಂಟ್ಗೆ ವರ್ಗಾವಣೆ ಮಾಡಿ. ಯುವ ನಿಧಿ ಕಾರ್ಯಕ್ರಮ, ಯಾರು 2022-23ರಲ್ಲಿ ಓದಿ ಕೆಲಸ ಸಿಕ್ಕಿರಲ್ಲ, 6 ತಿಂಗಳಾದರೂ ಕೆಲಸ ಸಿಕ್ಕಿರಲ್ಲ, ಅವ್ರಿಗೆ 2 ವರ್ಷದವರೆಗೆ ಪದವೀಧರ ನಿರುದ್ಯೋಗಿಗಳಿಗೆ 3,000 ರೂಪಾಯಿ ಪದವಿ, ಆಮೇಲೆ ನಿರುದ್ಯೋಗಿ ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ. ಅದ್ರ ಜೊತೆಗೆ ಸ್ಕಿಲ್ ಟ್ರೈನಿಂಗ್ ಕೂಡ ಕೊಡ್ತೀವಿ, ತರಬೇತಿ ಕೂಡ ಕೊಡ್ತೀವಿ. 2 ವರ್ಷದಲ್ಲಿ ಕೆಲಸ ಸಿಕ್ಕಬೇಕು ಅನ್ನೋದು ನಮ್ಮ ಉದ್ದೇಶ. ಕೆಲಸ ಸಿಕ್ಕಲಿಕ್ಕೆ ಏನೇನು ಟ್ರೈನಿಂಗ್ ಕೊಡಬೇಕು ಅವೆಲ್ಲ ಟ್ರೈನಿಂಗ್ಗಳನ್ನು ಕೊಡ್ತೀವಿ. ಇವೆಲ್ಲ ಕಾರ್ಯಕ್ರಮಗಳಿಂದ ಇವತ್ತು 4.5 ಕೋಟಿ ಜನಸಂಖ್ಯೆಗೆ, 4,50,00,000 ಜನರಿಗೆ ಒಂದಲ್ಲ ಒಂದು ತಿಂಗಳಿಗೆ 4ರಿಂದ 5 ಸಾವಿರ ರೂಪಾಯಿಗಳನ್ನು ಕೊಡ್ತಾ ಇದ್ದೀವಿ. ಹಿಂದೆ ಯಾವುದಾದ್ರು ಸರ್ಕಾರ ಕೊಟ್ಟಿತ್ತ? ಆರ್ಥಿಕವಾಗಿ ಶಕ್ತಿ ಬೇಕಲ್ಲ, ಸಾಮಾಜಿಕವಾಗಿ ಶಕ್ತಿ ಬೇಕಲ್ಲ, ಅವ್ರ ಮಕ್ಕಳು ಓದಿಸ್ಬೇಕಲ್ವಾ, ಅವರು ಕಾರ್ಮಿಕರು ಅವರ ಕಾರ್ಖಾನೆಗಳಲ್ಲಿ ಎಲ್ಲೇ ಕೆಲಸ ಮಾಡ್ತಾರೆ ಅಲ್ಲಿಗೆ ಹೋಗ್ಬೇಕಲ್ವಾ, ಕೂಲಿ ಮಾಡಕ್ಕೆ ಹೋಗ್ಬೇಕಲ್ಲ. ಅದಕ್ಕೋಸ್ಕರ ಅನೇಕ ಕಾರ್ಯಕ್ರಮಗಳನ್ನು ಇವತ್ತು, ಇವೆಲ್ಲ ಕಾರ್ಯಕ್ರಮಗಳು ಕೂಡ ನೇರವಾಗಿ ಫಲಾನುಭವಿಗಳಿಗೆ ತಲುಪ್ತದೆ, ಮಧ್ಯವರ್ತಿಗಳಿಲ್ಲ. ಅದಕ್ಕಾಗಿ ಈ ವರ್ಷ ನಮ್ಮ ಸರ್ಕಾರ 38,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದೆ. 38,000 ಕೋಟಿ 24-25ರಲ್ಲಿ, 24-25ನೇ ವರ್ಷದಲ್ಲಿ, ಮುಂದಿನ ವರ್ಷ ಅಂದರೆ ಮುಂದಿನ ವರ್ಷ 58,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾರೆ. ಹಿಂದೆ ಯಾವ ಸರ್ಕಾರ ಖರ್ಚು ಮಾಡಿತ್ತು? ಯಾವ ಸರ್ಕಾರ ಖರ್ಚು ಮಾಡಿತ್ತು? ನೀವೆಲ್ಲ ಆಶೀರ್ವಾದ ಮಾಡಿದ್ರಿ ಕಳೆದ ಚುನಾವಣೆಯಲ್ಲಿ. ನಾವು ಇವತ್ತು ನಿಮ್ಮ ಸಹಾಯಕ್ಕೆ, ಬಡವರಿಗೆ ಅವರ ಕೈಗೆ ಶಕ್ತಿ ಕೊಡ್ತಕ್ಕಂಥ, ಅವ್ರ ಕೈಗೆ ಹಣ ಕೊಡ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ. ಬಿಜೆಪಿಯವರು ಹೇಳ್ತಾರೆ, ಇದೇ ನರೇಂದ್ರ ಮೋದಿ ಅವರು ಹೇಳಿದರು, ಈ ಗ್ಯಾರಂಟಿಗಳನ್ನು ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾರು ಹೇಳಿದ್ದು? ನನ್ ಅದರ್ ದ್ಯಾನ್ ದಿ ಪ್ರೈಮ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ. ಅವ್ರು ಹೇಳಿದ್ದು ಮಾಡಕ್ಕಾಗಲ್ಲ, ಮಾಡಿಬಿಟ್ರೆ ಆರ್ಥಿಕ ಪರಿಸ್ಥಿತಿ, ಕರ್ನಾಟಕ ರಾಜ್ಯ ದಿವಾಳಿ ಆಗ್ಬಿಡ್ತದೆ. ಆರ್ಥಿಕವಾಗಿ ದಿವಾಳಿ ಆಗಿದೆಯೇ ಈಗ? ನೋ. ದಿವಾಳಿ ಆಗಿಲ್ಲ. 5 ಗ್ಯಾರಂಟಿಗಳನ್ನು ಕೂಡ ಜಾರಿ ಕೊಟ್ಟಿದ್ದೀವಿ. ಕರ್ನಾಟಕದ ಆರ್ಥಿಕ ಪರಿಸ್ಥಿತಿನೂ ಕೂಡ ಸುಭದ್ರವಾಗಿ ಇಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಯುರೋಪ್ ಕಂಟ್ರಿಗಳಲ್ಲಿ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಕರೀತಾರೆ. ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಕರೀತಾರೆ. ಅದು ಬಡವರ ಕೈನಲ್ಲಿ ಹಣ ಇರಬೇಕು. ಹಣ ಇದ್ರೆ ತಾನೇ ನಾನು ದೇವಸ್ಥಾನಕ್ಕೆ ಹೋಗೋಕ್ಕೆ, ಅಥವಾ ಮಾರ್ಕೆಟಿಗೆ ಹೋಗೋಕ್ಕೆ, ಅಂಗಡಿಗೆ ಹೋಗೋಕ್ಕೆ, ವ್ಯಾಪಾರ ಮಾಡೋಕ್ಕೆ ಸಾಧ್ಯ ಆಗೋದು. ದುಡ್ಡೇ ಇಲ್ಲದವ್ರು ಎಲ್ಲಿ ಮಾಡೋಕ್ಕೆ ಆಗುತ್ತೆ? ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದರು ಅಂತಂದರೆ, ಈ ದೇಶಕ್ಕೆ ಬರೀ ರಾಜಕೀಯ ಸ್ವಾತಂತ್ರ್ಯ ಬಂದರೆ ಸಾಲದಪ್ಪ, ಅದರ ಜೊತೆಗೆ ಎಲ್ಲ ಜನರಿಗೆ ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯನೂ ಕೂಡ ಬರಬೇಕು ಅಂತ ಹೇಳಿದ್ರು. ಬರೀ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದ್ರೆ ಸಾಕ್ತು, ಬರೀ ಓಟ್ ಹಾಕ ಅಧಿಕಾರ ಇದ್ರೆ ಸಾಲದು. ಅದ್ರ ಜೊತೆಗೆ
ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಶಕ್ತಿ ಇರಬೇಕು. ಆಗ ಮಾತ್ರ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ, ಇಲ್ಲದೆ ಸಾರ್ಥಕ ಆಗಲ್ಲ. ವಿಜಯಪುರದ ಮುದ್ದೇಬಿಹಾಳದಲ್ಲಿ ಗ್ಯಾರಂಟಿ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯನವರು ರಾಜ್ಯ ಸರ್ಕಾರದ 5 ಗ್ಯಾರಂಟಿಗಳಿಂದ ರಾಜ್ಯದ ಜನತೆಗೆ ಆಗ್ತಾ ಇರುವಂತಹ ಅನುಕೂಲಗಳ ಬಗ್ಗೆ ಭಾಷಣವನ್ನ ಮಾಡ್ತಿದ್ದಾರೆ.